ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಿನ್ನೆ ಮಧ್ಯಾಹ್ನ ಕೆಲಸದಿಂದ ಬಂದೆ. ಬರಬೇಕಾದ್ರೇ 3 ಗಂಟೆ 3 ಕಾಲು ಆಗೋಯ್ತು, 3:15 ಆಗೋಯ್ತು. ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಎದ್ದು ಮನೇಲಿ ಸ್ವಲ್ಪ ಪಾತ್ರೆ ಇದ್ವು, ಎಲ್ಲ ತೊಳೆದಿಡೋಣ ಅಂದ್ಬಿಟ್ಟು ಹಂಗೆ ಬಟ್ಟೆ ಮೇಲೆ ನಿನ್ನೆ ಬಟ್ಟೆ ಒಣಗಾಕಿದ್ದೆ, ಒಗೆದು ಅವೆಲ್ಲ ತಂದು ಮಡಚಿಡ್ತಾಯಿದ್ದೀನಿ. ನಮ್ಮ ಮನೆ ಮುಂದ್ಗಡೆಗೆ JCB ರೋಡ್ ಮಾಡ್ತಾವ್ರೆ. ಹಂಗಾಗಿ ಟ್ಯಾಕ್ಟ್ರಿ ಶಬ್ದ ಮತ್ತು JCB ಶಬ್ದ, ಆಮೇಲೆ ನಮ್ಮ ಮನೆ ಓನರ್ ಅಣ್ಣವರು ಅದೇನೋ ಟೈಲ್ಸ್ ಕಲ್ಲು ಹಾಕಿಸ್ತಾವ್ರೆ, ಅದೊಂದು ಗೊರ್ರ ಅನ್ನಿಸ್ತಾರ. ಹಂಗಾಗಿ ಶಬ್ದ ಇರೋದ್ರಿಂದ ಬಾಗಿಲು ಹಾಕ್ಬಿಟ್ಟಿದ್ದೀನಿ. ನೋಡಿ ಎಲ್ಲ ಬಟ್ಟೆ ಎಲ್ಲ ಎತ್ಕೊಂಡು ಬಂದು ಮಡಚಿಕ್ಕೋಣ ಅಂದ್ಬಿಟ್ಟು. ಅವಲ್ಲಿ ಬಿಟ್ಟರೆ ಏನೋ ಒಂಥರ ಅದಕ್ಕೆ ಹಿಂದೆಲೇ ಮಡಚಿಟ್ಬಿಟ್ರೆ ಸಮಾಧಾನ. ಅದಕ್ಕೇ ಇನ್ನು ಟೈಮ್ ಬಂದ್ಬಿಟ್ಟು 4:45. ಇನ್ನು ಸ್ವಲ್ಪ ಕಸ ಎಲ್ಲ ಹೊಡೆಯೋದು ಅದು ಇದು ಐತೆ, ಕೆಲಸ ಮಾಡಬೇಕು, ಮಾಡ್ಕೊತೀನಿ. ಅದೆಲ್ಲ ಏನು ದೊಡ್ಡ ಕೆಲಸ ಏನಲ್ಲ. ಕೆಲ್ಸಕ್ಕೆ ಹೋಗಿ ಬಂದು ಕೆಲಸ ಮಾಡೋಕ್ಕೇನೋ ಒಂದು ಸಮಾಧಾನ ಆಗುತ್ತೆ ನಿಜವಾಗ್ಲೂ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಮನೆ ಕೆಲಸ ಮಾಡ್ಕೊಳ್ಳೋಕೆ ಒಂಥರ ಸುಲಭ. ನಾನಿವತ್ತು ಏನಕ್ಕಪ್ಪ ಲೇಟ್ ಆಯಿತು ಅಂದರೆ, ಅವರೂ ಕ್ಲೋಸ್ ಮಾಡ್ತೀವಿ, ಶನಿವಾರ ಬೇರೆ ಆಫ್ ಡೇ ಇತ್ತಲ್ಲ, ಕ್ಲೋಸ್ ಮಾಡ್ತೀವಿ. ಹಂಗಾಗಿ ನಾನು ಬಿಟ್ಟು ಹೋಗ್ತೀನಿ ಬಾರಕ್ಕ ಅಂತ ಒಮ್ಮೆ ಹೇಳ್ತು. ಅದಕ್ಕೆ ಸರಿ ಆಯ್ತು, ಇನ್ನೇನು ಮನೆ ಹತ್ರನೇ ಬಿಡ್ತಾರಲ್ಲ ಅಂದ್ಬಿಟ್ಟು ನಾನು ಅದಕ್ಕೇ ಕಾಯ್ದು ಅವ್ರ ಜೊತೆ ಗಾಡೀಲೇ ಬಂದೆ. ನಮ್ಮ ಮನೆ ಇನ್ನೊಂದು ಸ್ವಲ್ಪ ದೂರ ಇತ್ತು, ಅಲ್ಲಿಗೆ ಬಿಟ್ಟು ಹೋದರು. ಹಂಗಾಗಿ ನಾನು 3:15 ಆಯ್ತು ಇವತ್ತು. ಅವರು ಕ್ಲೋಸ್ ಮಾಡ್ಕೊಂಡು ಹೊರಟ್ರು, ಅದಕ್ಕೇ 3:15 ಆಯಿತು. ಅವರು ಆಫ್ ಡೇಗೆ ಶನಿವಾರ 2:30 3 ಗಂಟೆಗೆಲ್ಲ ಬಾಗಿಲು ಕ್ಲೋಸ್ ಮಾಡಿಬಿಡ್ತಾರೆ, ಅವರು ಇರಲ್ಲ. ಭಾನುವಾರ ಫುಲ್ ರಜೆ, ಇನ್ನೇನು ನಾಳೆ ಎಲ್ಲ ರಜೆನ, ಭಾನುವಾರ ರಜೆ ಇರುತ್ತೆ. ಹಂಗಾಗಿ ಇನ್ನೂ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ. ಅಕ್ಕಿ ಎಲ್ಲ ಮಾಡ್ಕೋಬೇಕಾಯಿತು ಸ್ವಲ್ಪ, ಅದಕ್ಕೆ ನಾಳೆ ನೋಡೋಣ. ಅದಕ್ಕೇ ನೋಡಬೇಕು ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಕ್ಕಿ ಮಾಡ್ಕೊಳ್ಳೋದ ಏನು ಮಾಡ್ಕೊಳ್ಳೋದು ಅಂತ. ಬಟ್ಟೆ ಏನೂ ಇಲ್ಲ ನೋಡಿ, ಎಲ್ಲ ಬಟ್ಟೆ ಮಡಚಿ ಎಲ್ಲ ನಾನು ಎತ್ತಿಡ್ತೀನಿ. ನಮ್ಮ ಅಪ್ಪಿ ತಕ್ಕೋಬೇಕಾದ್ರೆ ಎಲ್ಲ ಇಟ್ಟಾಡ್ತಾನೆ, ಆದರೂ ಜೋಡಿಸ್ತಾ ಇರ್ತೀನಿ ನಾನು. ಅವನು ಒಂದೊಂದ್ಸಲ ಪ್ಯಾಂಟ್ಗಳೆಲ್ಲ ತೆಗ್ದು ಈಚೆಗೆ ಹಾಕ್ಬಿಟ್ಟಿರ್ತಾನೆ. ಅವ್ನಿಗೆ ಯಾವ ಬೇಕೋ ಅವು ಎತ್ತಿಕ್ಕೊಂಡ್ಬಿಟ್ಟು, ಹಂಗಾಗಿ ಅವೆಲ್ಲ ತೆಗೆದು ಎತ್ತಿಕ್ಕೊಂಡು ಅವೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ನನಗೆ ಬಟ್ಟೆ ಇಕ್ಕೊಳ್ಳೋದೊಂದು ಟೆನ್ಷನ್ ಇಲ್ಲ ಈ ಮನೆಗೆ ಬಂದಮೇಲೆ. ನಿಜವಾಗ್ಲೂ ನನ್ನ ಬಟ್ಟೆನೂ ಸೇಫ್ಟಿಯಾಗಿ ಕೂತವೆ. ನಿಜವಾಗ್ಲೂ ಬಟ್ಟೆ ಇಕ್ಕೊಳ್ಳೋದು ಟೆನ್ಷನ್ ಇಲ್ಲ ನನಗೆ. ಇದೊಂದು ನನಗೆ ಒಂಥರ ಇರಬೇಕು. ಈ ಥರ ಬೀರುಗಳಿದ್ದರೆ, ಕಬೋರ್ಡ್ಗಳಿದ್ದರೆ ಬಟ್ಟೆ ಇಕ್ಕೊಳ್ಳೋಕ್ಕೆ ಟೆನ್ಷನ್ ಇರೋಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗೈತಲ್ಲ. ಹಂಗಾಗಿ ಹಂಗೆ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಬಂದಿದ್ದೆ, ಟೊಮೊಟೊ ಮತ್ತು ಆಲೂಗೆಡ್ಡೆ ಎಲ್ಲ ತಂದಿದ್ದೆ. ಹಾಗೆ ಬಿಸ್ಕೆಟು ಎಲ್ಲ ತಗೊಂಬಂದೆ. ನನ್ನ ಮಗ ಅಷ್ಟೊತ್ತಿಗೆ ಅವನೆಲ್ಲ ಹೋದ. ಹಂಗಾಗಿ ನಾನೇ ಟೀ ಮಾಡ್ಕೊಂಡು ಕುಡಿಯೋಣ ಬಿಡು ಅಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದೆ. ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತಂದಿದ್ದೆ, ಇನ್ನೂ ತೆಂಗಿನಕಾಯಿ ರೇಟ್ ಕಮ್ಮಿನೇ ಆಗಿಲ್ಲ. ಹಂಗಾಗಿ ತೆಂಗಿನಕಾಯಿ ಎಲ್ಲ ತಗೊಂಬಂದು ಎಲ್ಲ ಟೊಮೊಟೊ ಮತ್ತು ಆಲೂಗೆಡ್ಡೆ ಎಲ್ಲ ಹಚ್ಚಿಟ್ಕೊಂಡೆ, ಈರುಳ್ಳಿ ಎಲ್ಲ ಹುಳಿ ಸಾರು ಮಾಡೋಣ ಅಂತ. ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಹಾಕ್ಬಿಟ್ಟು ಹುಳಿ ಮಾಡ್ತೀನಿ ಇವಾಗ ನಾನು. ಏನಕ್ಕೆ ಅಂದರೆ ಎರಡೂ ಚೆನ್ನಾಗಿರುತ್ತಲ್ವ, ತೊಗರಿಬೇಳೆ ಮತ್ತು ಹೆಸ್ರು ಕಾಳು. ಅದಕ್ಕೇ ಅವೆರಡು ಹಾಕಿ ಹುಳಿ ಸಾಂಬಾರು ಮಾಡೋಣ ಅಂತ. ನೀವೆಲ್ಲ ಹುಳಿ ಸಾಂಬಾರು ಅಂತೀರ, ಬೇಳೆ ಸಾಂಬಾರು ಅಂತೀರ. ನಾನು ಹುಳಿ ಸಾರು ಅಂತೀವಿ ನಮ್ಮ ಕಡೆ. ನಾವೆಲ್ಲ ಹಂಗೆ ಅಂತೀವಿ, ನಮ್ಮ ಕಡೆ ಅಂತಲ್ಲ. ನಾವೆಲ್ಲ ಹುಳಿ ಸಾರು, ಬಸ್ಸಾರು ಈ ಥರ ಅಂತೀವಿ. ತರಕಾರಿ ಸಾರು ಅಂತೀವಿ. ಹಾಗೆ ಕರಿಬೇವಿನ ಸೊಪ್ಪು ತಂದರೆ ಅದು 5 ರೂಪಾಯಿಗೆ. ನಮ್ಮ ಮನೇಲಿ ಕರಿಬೇವಿನ ಸೊಪ್ಪು ಇರೋಲ್ಲ, ಈಚೆ ಇಟ್ಟರೆ. ಅದಕ್ಕೇ ಸ್ವಲ್ಪನೇ ತಂದೆ 5 ರೂಪಾಯಿ ಕೊಟ್ಟು 2 ಕಡ್ಡಿ ಇಸ್ಕೊಂಬಂದಿದ್ದೀನಿ. ನಾನಿವಾಗ ಖಾರ ಎಲ್ಲ ರುಬ್ಬಲ್ಲ ಸಾಂಬಾರಿಗೆ, ಹಂಗೆ ಹಾಕ್ಬಿಡ್ತೀನಿ. ಯಾಕೆ ಅಂದರೆ ರುಬ್ಬಿದ್ರೆ ಏನೋ ಒಂಥರ ಕಾಣಿಸುತ್ತೆ. ಅದಕ್ಕೆ ರುಬ್ಬಿದಂಗೆ ಸುಮ್ಮನೆ ಎಲ್ಲ ಅದರಲ್ಲೇ ಕಾಳು ಮತ್ತು ಆಲೂಗೆಡ್ಡೆ ಟೊಮೊಟೊ ಅದಕ್ಕೆ ಹಾಕ್ಬಿಟ್ಟು ಹಂಗೆ ಎಲ್ಲ ಮಿಕ್ಸ್ ಮಾಡಿ ಖಾರ ಮಸಾಲ ಹಾಕ್ತೀನಿ. ಚೆನ್ನಾಗಿರುತ್ತೆ. ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಳುಗಳೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ಅದೆಲ್ಲ ಹಾಕಿ ಇವಾಗ ಫ್ರೈ ಮಾಡ್ತೀನಿ ಹಂಗೇ. ಕರಿಬೇವಿನ ಸೊಪ್ಪು, ಸಾಸಿವೆ ಹಾಕಿ ಸಿಡಿಯುವಾಗ ಕರಿಬೇವಿನ ಸೊಪ್ಪು ಹಾಕಿದ್ರೆ ನಿಜವಾಗ್ಲೂ ಅದು ಮಕ ಎಲ್ಲ ಸಿಡಿದ್ಬಿಡುತ್ತೆ ನನಗೆ. ಆ ಮಕ್ಕೆಲ್ಲ ಸಿಡ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಈರುಳ್ಳಿ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕಾಗಿತ್ತು, ಫಸ್ಟೇ ಹಾಕಿದೆ. ಇದೆಲ್ಲ ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಮತ್ತು ಆಲೂಗೆಡ್ಡೆ ಕಾಳುಗಳು ಎಲ್ಲ ಹಾಕಿ ಖಾರ ರುಬ್ಬಿದಂಗೆ ಸಾಂಬಾರು ಮಾಡ್ತೀನಿ ಇವತ್ತು.
ಯಾವಾಗ ಮಿಕ್ಸಿಗೆ ಕೆಲಸ ಕೊಟ್ಟಿಲ್ಲ ಇವತ್ತು ನಾನು ಮಿಕ್ಸಿಗೆ ಕೈ ಎಲ್ಲ ಹಂಗೆ ಫ್ರೈ ಆಗಲಿ ಅಂತ ಎಲ್ಲ ಸ್ವಲ್ಪ ಹೊತ್ತು ಎಣ್ಣೆಲಿ ಹಂಗೆ ಬಿಟ್ಟಿದ್ದೀನಿ. ಟೊಮಟೊ ಕೊತ್ತಂಬರಿ ಸೊಪ್ಪೆಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ, ಎಲ್ಲ ಎಣ್ಣೆಲಿ ಫ್ರೈ ಆಗುತ್ತೆ. ಖಾರ ಮಸಾಲೆ ಎಲ್ಲ ಕಾಳಿದು ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಇದನ್ನು ಹಂಗೆ ಹಾಕ್ಬಿಟ್ಟು ಎಲ್ಲ ಫ್ರೈ ಥರ ಮಾಡಿ ಚೆನ್ನಾಗಿರುತ್ತೆ. ಎಣ್ಣೆ ಒಳಗೆ ಎಲ್ಲ ಒಂಥರ ಇದಾಗುತ್ತೆ. ಆಮೇಲೆ ಖಾರ ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ರುಚಿನೂ ಇರುತ್ತೆ. ಸುಮ್ಮನೆ ರುಬ್ಬಾಕ್ಕೊಂಡು ಎಂತಕ್ಕೆ ಅಂದ್ಬಿಟ್ಟು ರುಬ್ಬಲಿಲ್ಲ ನಾನು, ಹಾಗೆ ಮಾಡ್ತಾಯಿದ್ದೀನಿ. ಒಂದೊಂದ್ಸಲ ನಾವು ಎಷ್ಟೇ ನೀಟಾಗಿ ಎಲ್ಲ ಹಾಕಿ ಮಾಡಿದ್ರು ಒಂದೊಂದ್ಸಲ ಸಾಂಬಾರುಗಳು ಚೆನ್ನಾಗಾಗಲ್ಲ. ಸುಮ್ಮನೆ ಏನೋ ಒಂದು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ನಿಜವಾಗ್ಲೂ ಏನೈತೋ ಅದನ್ನು ಹಾಕ್ಬಿಟ್ಟು ಸುಮ್ಮನೆ ಹೆಂಗಂದ್ರೆ ಹಂಗೆ ಸಾರು ಮಾಡಿದ್ರೆ ನಿಜವಾಗ್ಲೂ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ಸುಮಾರು ದಿನ ಅದೇ ಥರ ಮಾಡಿದ್ದೀನಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಹಾಕೋದ್ನೆಲ್ಲ ಹಾಕಿ ಏನೇನೋ ಎಲ್ಲ ಮಾಡ್ತೀವಲ್ವ, ಸಾಂಬಾರು ಒಂಚೂರು ಚೆನ್ನಾಗಿರಲ್ಲ ನಿಜವಾಗ್ಲೂ. ಒಂದೊಂದ್ಸಲ ಚೆನ್ನಾಗಾಗುತ್ತೆ, ಒಂದೊಂದ್ಸಲ ಚೆನ್ನಾಗಾಗಲ್ಲ. ಆದರೆ ಏನು ಇಲ್ದಂಗೆ ನೋಡಿ ಈ ಥರ ಸುಮ್ಮನೆ ಎಲ್ಲ ಎಣ್ಣೆಲೆಲ್ಲ ಈ ಥರ ಎಲ್ಲ ಇದು ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಖಾರ ಮಸಾಲೆ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕೂಡಿಸ್ಬಿಟ್ರೆ ಸಾಂಬಾರು ತುಂಬ ಚೆನ್ನಾಗಿರ್ತೈತಿ ಇದು ಒಂದೊಂದ್ಸಲ. ಅದಕ್ಕೆ ನಾನು ರುಬ್ಬಕ್ಕೆ ಹೋಗಲಿಲ್ಲ, ಇವತ್ತು ಹಂಗೆ ಕೂಡಿಸಿ ಹಂಗೆ ಸಾಂಬಾರು ಮಾಡಿಬಿಡೋಣ ಅಂತ. ನನಗೂ ಹೊಟ್ಟೆ ಹಸಿತಾಯಿತ್ತು. ಟೈಮ್ ಬಂದವಲೇ 7:45 8 ಗಂಟೆ ಆತ ಬಂತು. ಅದಕ್ಕೆ ಬೇಗ ಬೇಗ ಮಾಡ್ತೀನಿ ಇವಾಗ. ಮುದ್ದೆ ಅನ್ನನೂ ಮಾಡಬೇಕು. ನನ್ನ ಮಗನಿಗೆ ಅಕ್ಕಿ ಇಟ್ಟಿದ್ದೀನಿ ಈ ಕಡೆ ಅನ್ನ ಮಾಡೋಕ್ಕೆ. ಅವ್ನಿಗೆ ಅನ್ನ ಇರಬೇಕು, ಮುದ್ದೆ ತಿಂದರೂ ಅನ್ನ ಬೇಕು ಅವನಿಗೆ. ಅದಕ್ಕೇ ಅವ್ನಿಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಊಟ ಮಾಡಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ಊಟ ಮಾಡಿದ ತಕ್ಷಣ ನಿದ್ದೆ ಬರ್ತೈತಿ ಅಂದ್ಬಿಟ್ಟು ಇವತ್ತು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅಡುಗೆನ. ಯಾಕಂದರೆ ಹೊಟ್ಟೆ ಹಸಿತೈತಿ ಅಂದರೆ ನಿದ್ದೆ ಬರೋಲ್ಲ, ಹೊಟ್ಟೆ ತುಂಬಿತು ಅಂದರೆ ನಿದ್ದೆ ಬಂದುಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ನಾನು ಅಡುಗೆ ಎಲ್ಲ ಮಾಡಿ ಸ್ಟವ್ ಎಲ್ಲ ಒರೆಸಿ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಮಲಿಕಬೇಕು. ಅದಕ್ಕೇ ನೋಡಿ ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೆ. 50 ರೂಪಾಯಿ ಕಾಯಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಕಾಯಿ ಯಾವಾಗ ಕಮ್ಮಿ ಆಗುತ್ತೋ ಹೆಂಗಪ್ಪ ಗೊತ್ತಿಲ್ಲ. ಒಟ್ಟಿನಲ್ಲಿ 50 ರೂಪಾಯಿ ಅಂತೆ. ನಾನು ಒಂದು ತಂದೆ. ಕಾಯಿ ಹಾಕ್ದಿಲ್ಲದ್ದು ಸಾಂಬಾರು ಚೆನ್ನಾಗಾಗಲ್ಲ. ಆದರೂ ಏನು ಮಾಡೋದು, ಒಂದು ಟೈಮ್ ಕಾಯಿ ಸಿಗಲ್ಲ ಅಂತ ಸುಮ್ಮನೆ ಹಂಗೆ ಮಾಡಿಬಿಡ್ತೀನಿ. ಖಾರ ಮಸಾಲೆ ಎಲ್ಲ ಕೂಡಿಸ್ತಾ ಇದ್ದೀನಿ. ನಾನು ಒಂದು 2 ವೀಡಿಯೋದಲ್ಲಿ ಹೇಳಿದ್ದೀನಿ ಕಾಯಿ ಇಲ್ಲ ಅಂದರೂ ಸಾಂಬಾರು ಮಾಡ್ತೀನಿ ಅಂತ. ಆದರೆ ಕಾಯಿ ಹಾಕಿದ್ರೆ ಏನೋ ಒಂಥರ ಟೇಸ್ಟು ರುಚಿ, ಹಂಗಾಗಿ ಕಾಯಿ ಇರಬೇಕು. ಹುಳಿ ಸಾರಿಗೆ ಬಸ್ಸಾರಿಗೆ ಎಲ್ಲ ಕಾಯಿ ಇದ್ದರೆ ಚೆಂದ ಅಲ್ವಾ. ಹಂಗಾಗಿ ಎಲ್ಲ ಕೂಡಿಸ್ತಾ ಇದ್ದೀನಿ. ನೀರು ಬೇರೆ ಖಾಲಿಯಾಗಿತ್ತು. ನೆನ್ನೆ ಒಂದು ಬಿಂದಿಗೆ ತಂದಿದ್ದೆ, ಒಂದು ಬಿಂದಿಗೆ ಎತ್ತಲೂ ಆಗಿಲ್ಲ. ಬೆಳಗ್ಗೆ ನನ್ನ ಮಗನ ಕೈಲಿ ತರಿಸ್ಬೇಕು ನೀರು. ಸಾಂಬಾರು ರೆಡಿ ಆಯ್ತು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಬೇಯ್ತೈತೆ. ಹೋಗ್ತೈತೆ ಗಂಜಿ ಎಲ್ಲ ಉಕ್ಕಿ ಹೋಗ್ತೈತೆ ಗಂಜಿ. ನಾನು ನಂದು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಮಾತನ್ನ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಯಾಕಪ್ಪ ಅಂದರೆ ಒಂದೊಂದ್ಸಲ ಅರ್ಜೆಂಟಿಗೆ ಮಾತಾಡೋಕ್ಕೆ ಹೋಗಿ ಒಂದೊಂದು ಅಕ್ಷರ ತಪ್ಪಾಗಿರ್ತವೆ. ದಯವಿಟ್ಟು ಕ್ಷಮೆ ಇರಲಿ. ಯಾಕೆ ಅಂದರೆ ಒಂದೊಂದ್ಸಲ ಹಂಗೆ ಏನೂ ಮಾಡೋಕ್ಕಾಗಲ್ಲ. ವಾಯ್ಸ್ ಕೊಡಬೇಕಾದ್ರೆ ಒಂದೊಂದ್ಸಲ ಮಿಸ್ಟೇಕ್ ಮಾಡಿರ್ತೀನಿ, ತಪ್ಪು ತಿಳ್ಕೊಬೇಡಿ ಯಾರೂ. ಇವತ್ತು ನನ್ನ ಮಗ ಮಧ್ಯಾಹ್ನ ಬಂದೆ ಮನೆಗೆ. ನಾನು ಬರುವಾಗ ಇರಲಿಲ್ಲ, ಅವರೆಲ್ಲ ಹೋದ. ಹಾಸಿಗೆ ಎಲ್ಲ ಎತ್ತಿಟ್ಬಿಟ್ಟು ಹೋಗಿದ್ದ ಇವತ್ತು. ಯಾಕೆ ಅಂದರೆ ನೆನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ನಾನು. ಅವನು ಹಾಸಿಗೆ ಎಲ್ಲ ಎತ್ತಿಟ್ಟು ಹೋಗವನೆ. ನಾನು ಅಂದ್ಕೊಂತೀನಿ ಒಂದೊಂದ್ಸಲ ಮಕ್ಳುಗಳಿಗೆ, ಅವನು ಯಾವತ್ತೂ ಈ ಮನೆಗೆ ಬಂದಾಗಲಿಂದ ಒಂದು ದಿವಸನೂ ಹಾಸಿಗೆ ಎತ್ತಿರಲಿಲ್ಲ. ನೆನ್ನೆ ಎತ್ತಿಟ್ಟು ಹೋಗವನೆ, ಇವತ್ತು ಎತ್ತಿಟ್ಬಿಟ್ಟು ಕೆಲ್ಸಕ್ಕೆ ಹೋಗವನೆ. ಏನು ಅಂದರೆ ರೂಢಿ ಮಾಡ್ಕೋಬೇಕು. ಇವಾಗ ನಾನೇ ಯಾವಾಗಲೂ ಇರೋಲ್ಲ. ನಾನು ಅದನ್ನೇ ಹೇಳ್ತಾ ಇರ್ತೀನಿ ನನ್ನ ಮಗನಿಗೆ, ನಾನು ಯಾವಾಗಲೂ ಇರೋಲ್ಲಪ್ಪ, ಒಂದೇ ಸಮಕ್ಕೆ ಕೆಲ್ಸಕ್ಕೆ ಹೋಗೋದು ಅದು ಇದು ಕೆಲಸ ಇರುತ್ತೆ. ನಿನ್ನ ಕೆಲಸ ನೀನು ಮಾಡ್ಕೊ. ಹಾಸಿಗೆಲ್ಲ ಎತ್ತಿಕ್ಕೋದು ಮತ್ತು ಸ್ವಲ್ಪ ದೇವ್ರ ಪೂಜೆ ಮಾಡೋದು ಎಲ್ಲ ಕಲಿ. ಈಗಿನ ಕಾಲದಲ್ಲಿ ಎಲ್ಲ ಕಲ್ತ್ರೇನೆ ಅಂತ ನಾನೇ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ಆದರೂ ಒಂದೊಂದ್ಸಲ ಕಲಿತಾರೇನೋ ನಂಬಿಕೆ ಐತೆ. ನೋಡೋಣ ಮುಂದೆ. ಯಾಕಂದರೆ ಇವಾಗ ಒಂಥರ ನಮ್ಮಮ್ಮ ಆಯ್ತಲ್ಲ ಬಿಡು ಮಾಡ್ಕೊಳ್ಳುತ್ತೆ ಅಂತ ಅವ್ರಿಗೊಂದು ಸ್ವಲ್ಪ ಇದು. ಆಮೇಲೆ ಅವರೇ ಮಾಡ್ಕೊತಾರೆ. ಅವನೇನು ಮನೆ ಹತ್ರ ಇದ್ದರೆ ಏನಾನ ಒಂದು ನೀರು ತಂದುಕೊಡೋದು, ಇಲ್ಲ ತರಕಾರಿ ತಂದುಕೊಡೋದು, ಇಲ್ಲ ಅಂಗಡಿಗೆ ನಾನು ಹೋಗೋದೇ ಇಲ್ಲ ಜಾಸ್ತಿ. ಹೇಳ್ಬೇಕು ಅಂದ್ರೆ ಇವತ್ತೇ ನಾನು ಅಂಗಡಿಯಿಂದ ಐಟಮ್ ತಂದಿರೋದು. ಹೋಗೋದೇ ಇಲ್ಲ ನಾನು ಜಾಸ್ತಿ, ಹೇಳ್ಬೇಕು ಅಂದರೆ ಅಂಗಡಿಗೆ ಅವನೇ ಹೋಗೋದು. ಹಾಗಾಗಿ ಎಲ್ಲ ಮಾಡ್ತಿರ್ತಾನೆ. ಒಂದೊಂದ್ಸಲ ಬೇಜಾರಾದಾಗ ಹೋಗಮ್ಮ ನೀನೇ ಮಾಡ್ಕೊ ಅಂತ ಏನೋ ಒಂದು. ಅದ್ರ ಮೇಲೆ ನಾವು ಮಕ್ಳವ್ರು ಅಂದ್ಬಿಟ್ಟು ಮಕ್ಳ ಮೇಲೆ ವಾದಿ ಆಡಬಾರ್ದು. ನಮ್ಮ ಕೈಲಾಗೋ ತನಕ ನಾವು ಮಾಡೋಣ. ಈ ಕಡೆ ನಾನು
ಮೊಟ್ಟೆ ಇಟ್ಟಿದ್ದೀನಿ ನನ್ನ ಮಗನಿಗೆ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು. ತುಂಬ ದಿನ ಆಗಿತ್ತು ಅವನಿಗೆ ಬೇಯಿಸ್ಕೊಟ್ಬಿಟ್ಟು, ಅದಕ್ಕೆ ಬೇಯಿಸ್ಕೊಡೋಣ ಅಂತೇಳಿ ಇಟ್ಟಿದ್ದೀನಿ. ಸಾಂಬಾರು ಆಯಿತು. ಸಾಂಬಾರು ನೋಡಿದ್ದು ಎಷ್ಟು ಚೆನ್ನಾಗಿ ಬಂದೈತೆ ಚೆನ್ನಾಗೈತೆ ಸಾಂಬಾರು ಮಾತ್ರ ತುಂಬ ಗಟ್ಟಿಗೈತೆ. ನಾನೇನು ಇದನ್ನು ಉಪ್ಪು ಖಾರ ಏನು ನೋಡಿಲ್ಲ. ನಾನೇನು ಅದೆಲ್ಲ ಅಡುಗೆ ಮುಂದೆ ನಿಂತ್ಕೊಂಡು ನಾನು ಅದೆಲ್ಲ ಮಾಡಲ್ಲ. ಊಟ ಮಾಡಿದವ್ರೇ ಗೊತ್ತಾಗೋದು. ಸಪ್ಪೆ ಆದರೆ ಉಪ್ಪು ಹಾಕ್ಕೊಳ್ಳೋದು. ಹಂಗಾಗಿ ಉಪ್ಪು ಒಂದು ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ, ನಾನು ಜಾಸ್ತಿ ಹಾಕಲ್ಲ ಉಪ್ಪು. ಹಂಗಾಗಿ ಆ ಕಡೆ ಮೊಟ್ಟೆ ಇಟ್ಟಿದ್ದೀನಿ, ಆ ಕಡೆ ಮುದ್ದೆಗೆ ಒಂದು ಸ್ವಲ್ಪ ನುಚ್ಚಾಕಿ ಇಟ್ಟಿದ್ದೀನಿ, ಮುದ್ದೆ ಮಾಡ್ಕೊಳ್ಳೋಣ ಅಂತ. ಮುದ್ದೆ ಮಾಡಬೇಕು. ನಾನಂತೂ ಯಾವಾಗಲೂ ಶೆಲ್ಫ್ ಕಲ್ಲು ಒರೆಸ್ತಿರೋದೇ ಅದೇ ಕೆಲಸ ಆಗೋಗ್ಬಿಡುತ್ತೆ ನನಗಂತೂ. ಹಂಗಾಗಿ ನಾನು ಹೇಳ್ತಾ ಇರ್ತೀನಿ ನನ್ನ ಮಗನಿಗೆ, ತೀರಾ ಹೇಳ್ದಂಗೆ ಏನಿರಲ್ಲ. ಆದರೂ ಒಂದೊಂದು ಸಲ ಅರ್ಥ ಮಾಡ್ಕೊತಾನೆ. ಅವನು ಅರ್ಥ ಮಾಡ್ಕೊಂಡು ಮಾಡ್ತಿರ್ತಾನೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಒಂದೊಂದು ಸಲ ಹೇಳಿದ ಮಾತು ಕೇಳ್ತಾರೆ, ಒಂದೊಂದು ಸಲ ಅವ್ರದ್ದೇ ಆದಂಥ ಒಂದು ಇದಿರುತ್ತಲ್ವ, ಹಂಗಾಗಿ ಕೇಳಲ್ಲ. ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಅವನಿಗೆ ಜಾಸ್ತಿ ನಾನು ಏನೂ ವಾದಿ ಮಾಡೋಕ್ಕೋಗಲ್ಲ. ಯಾಕಂದರೆ ಹೆಣ್ಣು ಮಗ ಅಲ್ಲ, ಗಂಡು ಹುಡ್ಗ ಅಲ್ವಾ. ಪಾಪ ಅವ್ನು ಏನು ಆಗ್ತೈತೋ ಅದು ಮಾಡ್ತಾನೆ. ನಾವು ಅವನ ಮೇಲೆ ನಾವು ಮಾಡೋದೆಲ್ಲ ಕೆಲಸನೇ ಮಾಡಲ್ಲ ಅನ್ನೋಕ್ಕಾಗಲ್ಲ. ಯಾಕಂದರೆ ಮಕ್ಳ ಮೇಲೆ ವಾದಿ ಆಡೋದಕ್ಕಿಂತ ನಮ್ಮ ಕೈಲಾಗೋ ತನಕ ನಾವೇ ಮಾಡೋದು ಒಳ್ಳೆಯದು. ಮುಂದೆ ಅವರು ಮಾಡ್ತಾರೆ. ಮುಂದೆ ಅವ್ರು ಕೆಲಸ ಮಾಡೋದು ಇದ್ದಿದ್ದೇ ಅಲ್ವಾ. ಹಂಗಾಗಿ ಅವ್ರಿಗೂ ಜವಾಬ್ದಾರಿ ಬರುತ್ತೆ. ಇನ್ನೊಂದು 2-3 ವರ್ಷ ಕಳೆದ್ರೆ ನನ್ನ ಮಗನಿಗೂ ಜವಾಬ್ದಾರಿ ಬರುತ್ತೆ. ಈಗ ಸದ್ಯಕ್ಕೆ ಹಂಗಿರಲಿ ಆರಾಮಾಗಿ ಅಲ್ವಾ. ಕೆಲಸ ಮಾಡ್ತಾನೆ, ಮಾಡ್ದೆ ಏನಿಲ್ಲ, ಎಲ್ಲ ಒಂದೊಂದು ಸಲ ಆ ಥರ ಮಾಡ್ತಾನೆ. ನನ್ನ ಮುದ್ದೆ ಎಲ್ಲ ರೆಡಿ ಆಯಿತು. ಮುದ್ದೆ ನೋಡಿ ಇಷ್ಟೇ ಕಟ್ಟಬೇಕು ಮುದ್ದೆ, ಯಾವುದೇ ಕಾರಣಕ್ಕೂ ನಾವು ದಪ್ಪ ಕಟ್ಟಬಾರ್ದು ಮುದ್ದೆನ. ನಾನು ಅವೆಲ್ಲ ಹೇಳಿದ್ದೀನಿ ವೀಡಿಯೋಗಳಲ್ಲಿ. ಏನಕ್ಕೆ ಅಂದರೆ ಮುದ್ದೆ ನಾವು ಎಷ್ಟು ಮೀಡಿಯಮ್ ಸೈಜ್ ಕಟ್ತೀವೋ ಅಷ್ಟು ನಮ್ಗೆ ಒಳ್ಳೆಯದು. ಯಾಕಪ್ಪ ಅಂದರೆ ಜಾಸ್ತಿ ದಪ್ಪ ಕಟ್ಟಿದ್ರೆ ಮನೆಯಲ್ಲಿ ದರಿದ್ರ. ಮುದ್ದೆ ಜಾಸ್ತಿ ದಪ್ಪ ಇರಬಾರ್ದು. ನಮ್ಮ ಕೈ ಅಳತೆ ಎಷ್ಟಾಯಿತೋ ಅಷ್ಟು ಮಾತ್ರ ಇರಬೇಕು. ಇದೊಂದು ಸ್ವಲ್ಪ ಗಟ್ಟಿಯಾಗ್ಬಿಡ್ತು ಮುದ್ದೆ. ಆಗಲಿ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಮಿಸ್ಟೇಕ್ ಆಗುತ್ತೆ, ಇರಲಿ. ನಾವೇ ಅಲ್ವಾ, ಬೇರೆ ಯಾರೂ ಇಲ್ಲವಲ್ಲ. ಹಂಗಾಗಿ ಆ ಹಾಟ್ ಬಾಕ್ಸಲ್ಲಿ ಅನ್ನ ಇಟ್ಟಿದ್ದೀನಿ. ಅನ್ನ ಮಾಡಿದ್ನಲ್ಲ, ಅನ್ನ ಬಿಸಿ ಇರಲಿ ಅಂದ್ಬಿಟ್ಟು ಅನ್ನ ಇಟ್ಟಿದ್ದೀನಿ. ಈ ಬಾಕ್ಸಲ್ಲಿ ಮುದ್ದೆ ಹಾಕಿಡ್ತೀನಿ. ಈಗ ನಾನು ಸ್ವಲ್ಪ ಊಟ ಮಾಡ್ತೀನಿ, ಮಿಕ್ಕಿದ್ದಂಗೆ ನನ್ನ ಮಗನಿಗೆ ಎತ್ತಿಟ್ಟಿರ್ತೀನಿ. ಬಿಸಿ ಏನಿರಲ್ಲ, ಆದರೂ ಹಾಟ್ ಬಾಕ್ಸ್ಗೆ ಆಮೇಲೆ ಹಾಕಿಡ್ತೀನಿ ಸ್ವಲ್ಪ ಅನ್ನದ ಜೊತೆ ಮುದ್ದೆನೂ. ಅವ್ನು ಬರೋ ಅಷ್ಟೊತ್ತಿಗೆಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ. ಮೊಟ್ಟೆ ಎಲ್ಲ ಬೆಂದವು, ಇವೆಲ್ಲ ಸುಲ್ಕೋಬೇಕು. ಬನ್ನಿ ಎಲ್ಲ ಊಟ ಮಾಡೋಣ. ಧನ್ಯವಾದ.